ಇನ್ನು ದೂರದ ದುಬೈನಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಸಾವು ಹೊತ್ತು ತರುವಂತೆ ಹಾರಾಡ್ತಾ ಇರುವಂತ ರಾಕೆಟ್ಗಳು ಭೀತಿ ಹುಟ್ಟಿಸ್ತಾ ಇವೆ. ಇಂಥ ಪರಿಸ್ಥಿತಿಯ ನಡುವೆ ನಮ್ಮ ನೂರಾರು ಕನ್ನಡಿಗರು ಅಕ್ಷರಶಃ ಜೀವ ಕೈಯಲ್ಲಿ ಹಿಡಿದು ಕುಳಿತಿದ್ರು. ಈ ಪೈಕಿ ಕೆಲವರು ಇವತ್ತು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯರು ವಾಪಸ್. ಬೆಂಗಳೂರಿಗೆ ಬಂದಿಳಿದ ಎಂಎಲ್ಸಿ ಭೋಜೇಗೌಡ, ಪಿವಿ ಸಿಂಧು. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಮುಗಿಬೀಳ್ತಾ ಇದ್ದಂತೆ ಎಲ್ಲೆಡೆ ಆತಂಕ, ಆಘಾತ, ಕೋಲಾಹಲ ಎದ್ದಿತ್ತು. ಅದರಲ್ಲೂ ಅರಬ್ ರಾಷ್ಟ್ರಗಳ ಸೌಂದರ್ಯ ಆಸ್ವಾದಿಸಲು ವ್ಯವಹಾರದ ಕಾರಣಕ್ಕೆ ಅಂತ ತೆರಳಿದ್ದ ಭಾರತೀಯರು ದುಬೈ ಸೇರಿದಂತೆ ಹಲವು ದೇಶಗಳ ಏರ್ಪೋರ್ಟ್ನಲ್ಲೇ ಸಿಲುಕಿದ್ರು. ಅತ್ತ ಇರಾನ್ನಿಂದ ನಿರಂತರ ಮಿಸೈಲ್ ದಾಳಿ ತೀವ್ರಗೊಳ್ತಾ ಇದ್ದಂತೆ ಇತ್ತ ಊರಲ್ಲಿರುವ ಸಂಬಂಧಿಕರ ಎದೆ ಬಡಿತವೂ ಜೋರಾಗಿತ್ತು. ಯುದ್ಧ ಪೀಡಿತ ಭೂಮಿಯಿಂದ ತಮ್ಮವರು ಯಾವಾಗ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅಂತ ಕಾದು ಕುಳಿತಿದ್ರು. ಇದೀಗ ವಿಶೇಷ ವಿಮಾನದ ಮೂಲಕ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ನಿನ್ನೆ ರಾತ್ರಿ ದುಬೈ ಏರ್ಪೋರ್ಟ್ ಓಪನ್ ಆಗಿದ್ರಿಂದ ದುಬೈನಿಂದ ಬೆಂಗಳೂರಿಗೆ ಒಟ್ಟು 1053 ಮಂದಿ ಭಾರತೀಯರು ವಾಪಸ್ಸಾಗಿದ್ದಾರೆ. ಅಬುಧಾಬಿಯಿಂದ ಮೊದಲ ವಿಮಾನದಲ್ಲಿ 213 ಜನ ಆಗಮಿಸಿದ್ರೆ ಇಂದು ಮುಂಜಾನೆ ದುಬೈನಿಂದ 490 ಪ್ರಯಾಣಿಕರು ಬಂದಿದ್ದಾರೆ. ಸಂಜೆ ವೇಳೆಗೆ ದುಬೈನಿಂದ 350 ಜನ EK566 ಎಮಿರೇಟ್ಸ್ ವಿಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಕನ್ನಡಿಗರು ಬಂದಿಳಿತಾ ಇದ್ದಂತೆ ಕೆಐಎಬಿ ಸಿಬ್ಬಂದಿ ಆತ್ಮೀಯತೆಯಿಂದ ಬರಮಾಡಿಕೊಂಡ್ರು. ತಾಯ್ನಾಡಿಗೆ ಬಂದಿಳಿತಾ ಇದ್ದಂತೆ ಮಾತನಾಡಿದ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ, ಭಾರತೀಯ ರಾಯಭಾರ ಕಚೇರಿ ಸಿಬ್ಬಂದಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ನಮ್ಮ ಎಂಬೆಸಿ ಇದೆಯಲ್ಲ, ಎಂಬೆಸಿ ನಾಟ್ ಓಪನ್ ಇಸ್ ಲಿಪ್ಸ್, ಹತ್ರಕ್ಕೆ ಬರಲಿಲ್ಲ. ಆಕ್ಚುಲಿ ಇಟ್ ಇಸ್ ಡ್ಯೂಟಿ ಆಫ್ ದಿ ಎಂಬೆಸಿ ಇಮಿಡಿಯೇಟ್ ಆಗಿ ಏನು ಆಕ್ಷನ್ ಮಾಡಬೇಕಾಯ್ತು, ಯಾರ್ಯಾರಿಗೆ ಧೈರ್ಯ ಹೇಳಬೇಕಾಯ್ತು ಅದನ್ನು ನಮ್ಮ ಇಂಡಿಯನ್ ಎಂಬೆಸಿ ಮಾಡಬೇಕಾಯ್ತು. ಅವ್ರು ಎಲ್ಲಿದ್ರೂ ಗೊತ್ತಲೇ ಆಗಲಿಲ್ಲ. ಇದೇ ವೇಳೆ ದುಬೈನಲ್ಲಿ ಬಳ್ಳಾರಿಯ 35 ಜನ ಸೇರಿದಂತೆ 50 ಕನ್ನಡಿಗರು ಸಿಲುಕಿದ್ದು ತಾಯ್ನಾಡಿಗೆ ವಾಪಸ್ಸಾಗದೆ ಆತಂಕದಲ್ಲಿದ್ದಾರೆ. ಈ ಪೈಕಿ 80 ವರ್ಷಕ್ಕಿಂತ ಮೇಲ್ಪಟ್ಟ 4 ವೃದ್ಧರಿದ್ದಾರೆ. ಒಬ್ಬರು ಅನಾರೋಗ್ಯಕ್ಕೀಡಾದ ಕಾರಣ ಅದರಲ್ಲಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಫೆಬ್ರವರಿ 24ಕ್ಕೆ ದುಬೈಗೆ ತೆರಳಿದ್ದವರು 28ಕ್ಕೆ ವಾಪಸ್ ಬರಬೇಕಿತ್ತು. ಆದರೆ ಯುದ್ಧ ಆರಂಭವಾಗ್ತಾ ಇದ್ದಂತೆ ವಿಮಾನ ಹಾರಾಟ ಬಂದ್ ಆಗಿದ್ರಿಂದ ತಾಯ್ನಾಡಿಗೆ ಮರಳಲು ಆಗದೆ ಪರದಾಡ್ತಾ ಇದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಮ್ಮನ್ನ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮಗ ಸಂಪರ್ಕಕ್ಕೆ ಸಿಗದೆ ಕಂಗಾಲಾದ ಪೋಷಕರು. ಈತ ನಿಶ್ಚಿತ್ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಕಡಿಕಲ್ಲುವಿನ ಈತ ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ಕುವೈತ್ಗೆ ಅನ್ಲೋಡಿಂಗ್ ಹೋಗ್ತಾ ಇರೋದಾಗಿ ಹೇಳಿದ್ದ ಈತ ಶುಕ್ರವಾರದಿಂದ ಸಂಪರ್ಕಕ್ಕೆ ಸಿಗ್ತಿಲ್ಲ. ಇದರಿಂದ ಪೋಷಕರು ಕಂಗಾಲಾಗಿದ್ದಾರೆ.